ರುಜೀಷ ಅಂದರೆ ದೋಸೆ ಇತ್ಯಾದಿಗಳನ್ನು ಮಾಡುವಂತಹ ಹೆಂಚು, ಒಂದು ರೀತಿಯಾದ ನರಕ ಅಥವಾ ನರಕದ ಪರ್ಯಾಯ ಪದ, ಒಟ್ಟಾರೆ ನರಕಗಳ ಪರ್ಯಾಯ ಪದ ಮತ್ತು ಸೋಮಲತೆಯನ್ನು ಹಿಂಡಿದ ಬಳಿಕ ಕೊನೆಗೆ ಉಳಿಯುವಂತಹ ಒಂದು ಭಾಗ. ಇದನ್ನ ತೃತೀಯ ಸವನದಲ್ಲಿ ಉಪಯೋಗ ಮಾಡ್ತಾರೆ, ಈ ರುಜೀಷ ಅನ್ನೋದನ್ನ. ಪ್ರಾತಃ ಸವನ ಮತ್ತು ಮಾಧ್ಯಂದಿನ ಸವನಗಳಲ್ಲಿ ಮೊದಲು ಬಂದಂತಹ ಸೋಮರಸವನ್ನ ಉಪಯೋಗ ಮಾಡ್ತಾರೆ. ಮತ್ತೆ ಆ ರಸ ಎಲ್ಲ ಹಿಂಡಿ ಆದ ಬಳಿಕ ನೀರಸವಾದಂತಹ ಒಂದು ಚರಟ ಏನು ಉಳಿದಿರ್ತದೆ, ಅದನ್ನು ಕಲ್ಕ ಅಂತ ಹೇಳ್ತಾರೆ. ಅದರಲ್ಲಿ ಮತ್ತೆ ಹಾಲು, ಮೊಸರು ಇತ್ಯಾದಿಗಳನ್ನ ಹಾಕಿ ಅದರ ರಸವನ್ನ, ಸ್ವಾದವನ್ನು ಹೆಚ್ಚು ಮಾಡ್ತಾರೆ. ಅದನ್ನು ತೃತೀಯ ಸವನದಲ್ಲಿ ಉಪಯೋಗ ಮಾಡ್ತಾರೆ. ಇದನ್ನ ಭಗವಂತ ಸ್ವೀಕಾರ ಮಾಡುವುದರಿಂದ ಅವನನ್ನ ರುಜೀಷಿ, ಶರುಮಾನ್ ರುಜೀಷಿ ಅಂತ ಮಹಾನಾರಾಯಣ ಉಪನಿಷತ್ತಿನ ಮೊದಲ ಅನುವಾಕದ 45ನೇ ಮಂತ್ರದಲ್ಲಿ ವರ್ಣನೆ ಮಾಡ್ತಾರೆ. ಮತ್ತೆ ಪವಿತ್ರ ಅನ್ನುವ 64ನೇ ವಿಷ್ಣು ಸಹಸ್ರನಾಮದ ನಾಮವನ್ನ ವ್ಯಾಖ್ಯಾನಿಸುವ ಬೃಹತಿ ಮಂತ್ರ ಪ್ರತಿವಾಂ ರುಜೀಷಿ ಅಂತ, ಸಮಜಃ ಪರ್ವತೇಷ್ಠ ಪ್ರತಿವಾಂ ರುಜೀಷಿ ಅಂತ ಮಂತ್ರ. ಅಲ್ಲಿಯೂ ಕೂಡ ರುಜೀಷಿ ಅಂತ ಶಬ್ದ ಇದೆ. ಭಗವಂತ ಆ ರುಜೀಷವನ್ನ ಸ್ವೀಕಾರ ಮಾಡ್ತಾನೆ ಅಂತ ಹೀಗೊಂದು ಅರ್ಥ ಆಗ್ತದೆ. ನರಕಕ್ಕೆ ತೆಗೆದುಕೊಂಡು ಹೋಗ್ತಾನೆ, ಶಿಕ್ಷಿಸ್ತಾನೆ, ಅವೆಲ್ಲ ಅರ್ಥಗಳು ಇದ್ದೇ ಇವೆ. ಅದರ ಜೊತೆಗೆ ಇದೊಂದು ವಿಶಿಷ್ಟವಾದ ಅರ್ಥ. ಶ್ರೌತ ಕೋಶಗಳಲ್ಲಿ ಈ ಒಂದು ಶಬ್ದ 67ನೇಯ ಮತ್ತೆ 319ನೇಯ ಕಂಪ್ಯೂಟರ್ ಪುಟಗಳಲ್ಲಿ, ಇದು ನನ್ನ ರೆಫರೆನ್ಸಿಗಾಗಿ ಉಪಲಬ್ಧ ಇದೆ.